ಮಧುಗಿರಿಯಲ್ಲಿ ಹನಿಯಿಂದ ಶುರುವಾದಂತಹ ಕಹಾನಿ ಮರ್ಡರ್ ಸುಪಾರಿಗೆ ಬಂದು ನಿಂತಿದೆ. ನೀಲಿ ಜೀನ್ಸ್ ತೊಟ್ಟಂತಹ ಮಾಯಾಂಗನೆ ಯಾರು ಅನ್ನುವ ಸಂಶಯದ ಮಧ್ಯೆ ಹನಿ ಧ್ವನಿಯೊಂದು ಗುಯಿಂಗುಟ್ಟಿದೆ. ಕೊಲೆ ಸುಪಾರಿಗೆ ಸಾಕ್ಷಿಯಾಗಿ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಈ ಮೂಲಕ ಮರ್ಡರ್ ಸ್ಕೆಚ್ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮರ್ಡರ್ ಮಾಡಬೇಕು ಅಂತ ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್. ಹನಿ ಟ್ರ್ಯಾಪ್ ಕಹಾನಿಗೆ ಈಗ ಕಣ್ಣು ಬಂದಿದೆ. ಹನಿ ಟ್ರ್ಯಾಪೋ ಮರ್ಡರ್ ಸಂಚಿನ ಮಿಸ್ಟ್ರಿನೋ ಆಡಿಯೋ ಸಾಕ್ಷ್ಯದ ಸುಳಿವು ಸಿಕ್ಕಿದೆ. ಮಧುಗಿರಿಯಲ್ಲಿ ಜೇನ ದನಿಯವಳ ರಿಂಗಣ ಪೊಲೀಸರ ತನಿಖೆಯಲ್ಲಿದೆ. ಇದೀಗ ಎಲ್ಲೆಡೆ MLC ರಾಜೇಂದ್ರರ ಮರ್ಡರ್ಗೆ ಹಾಕಿದ ಸ್ಕೆಚ್ನ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಹೊರಬಿತ್ತು ರಾಜೇಂದ್ರ ಮರ್ಡರ್ ಸುಪಾರಿ ಆಡಿಯೋ. ಪುಷ್ಪ, ರಾಕಿ, ಸೋಮ ಡೆಡ್ಲಿ ಅಟ್ಯಾಕ್ ಪ್ಲಾನ್ ರಿವೀಲ್. ಪುಷ್ಪ, ರಾಕಿ, ಸೋಮ ಈ ಹೆಸರುಗಳನ್ನ ನೀವು ಕೇಳಿರ್ಬೇಕಲ್ವಾ? ಆದ್ರೆ ಇವೆಲ್ಲ ರಿಯಲ್ ಹೆಸರಲ್ಲ. ಬದಲಾಗಿ MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಆಡಿಯೋದಲ್ಲಿ ಬರೋ ವ್ಯಕ್ತಿಗಳ ಹೆಸರು. ರಾಜೇಂದ್ರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡೋ ಆಡಿಯೋ ರಿವೀಲ್ ಆಗ್ತಿದ್ದಂತೆ ಸುಪಾರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪೆನ್ ಡ್ರೈವ್ ಸಮೇತ SPಗೆ ಕೊಟ್ಟಿದ್ದ ಕಂಪ್ಲೇಂಟ್ ನ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. 18 ನಿಮಿಷದ ಆಡಿಯೋದಲ್ಲಿ ಕೊಲೆ ಸುಪಾರಿಯ ರಹಸ್ಯಗಳು ಒಂದೊಂದಾಗಿ ರಿವೀಲ್ ಆಗಿದೆ. MLC ರಾಜೇಂದ್ರ ಹತ್ಯೆಗೆ ಸೋಮ, ಭರತ್, ಅಮಿತ್ ಸ್ಕೆಚ್ ಹಾಕಿರೋ ಬಗ್ಗೆ ಪುಷ್ಪ ಎಂಬ ಮಹಿಳೆ ಮಾತನಾಡಿರೋ ಆಡಿಯೋ ಲಭ್ಯವಾಗಿದೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಎಂಬಾಕೆ ರಾಕಿ ಎಂಬುವನ ಜೊತೆ ಪರಿಯಾಗಿ ವಿವರಿಸಿದ್ದಾಳೆ. ಹೇಳೋಣ ಅಷ್ಟೇನೆ. ಅವ್ರು ಉಂಟು ಏನನ್ನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ, ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋಣ ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋ. ಕೇಳಿದ್ರಲ್ಲ, ಬಿಯರ್ ಬಾಟಲ್, ಫಿಶ್ ಕಬಾಬ್. ಅಬ್ಬಬ್ಬಾ, ಯಾವುದೋ ಸಿನಿಮಾದಲ್ಲಿ ವಿಲನ್ಗಳು ಹೀರೋನ ಹೊಡೆಯೋಕೆ ಸ್ಕೆಚ್ ಹಾಕಿದಂತಿದೆ. ಆದ್ರೆ ಇಲ್ಲಿ MLCನ ಮುಗಿಸೋಕೆ ಸೋಮ ಅನ್ನೋನು ಸ್ಕೆಚ್ ಹಾಕಿದ್ದ ಅಂತ ಆರೋಪಿ ಸೋಮನಿಗೆ ಬಹಳಷ್ಟು ಪರಿಚಯಸ್ಥಳಾಗಿದ್ದ ಪುಷ್ಪ ರಾಕಿ ಮುಂದೆ ಎಲ್ಲ ಬಾಯ್ಬಿಟ್ಟಿದ್ದಾಳೆ. ಸೋಮನ ಜೊತೆಗಿದ್ದುಕೊಂಡೇ ಸಂಚಿನ ಮಾಹಿತಿ ಕಲೆ ಹಾಕಿ ಅದನ್ನ ರಾಕಿ ಮುಂದೆ ಹೇಳಿದ್ದಾಳೆ. ಜೊತೆಗೆ ರಾಜೇಂದ್ರ ಹೇಳಿದಂತೆ 70 ಲಕ್ಷ ರೂಪಾಯಿ ಸುಪಾರಿಯಲ್ಲಿ 5 ಲಕ್ಷ ಅಡ್ವಾನ್ಸ್ ಪಡೆದಿರೋ ಮಾಹಿತಿಯನ್ನು ರಿವೀಲ್ ಮಾಡಿದ್ದಾಳೆ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್. ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವನ ಇಷ್ಟ ಏನನ್ನ ಮಾಡ್ಕೊಂಡು ನಿನ್ ಟೆನ್ಷನ್ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಒಟ್ಟಾಗಿ ಇವನಿಗೆ ಪ್ರೆಸಿಡೆಂಟ್ ಮಾಡಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಅವನಿದ್ದು. ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಡೆಕೋರೇಷನ್ಗೆ ಅಂತ ಬಂದವರೇ ಕೊಲೆಗೆ ಸ್ಕೆಚ್ ಹಾಕಿದ್ರು ಅನ್ನೋದು ಆಡಿಯೋದಲ್ಲಿದೆ. ರಾಜೇಂದ್ರ ಮಗಳ ಹುಟ್ಟುಹಬ್ಬದಂದೇ ಮರ್ಡರ್ಗೆ ಸಂಚು ನಡೆದಿತ್ತು ಎಂಬ ಸ್ಫೋಟಕ ಮಾಹಿತಿ ಕೂಡ ರಿವೀಲ್ ಆಗಿದೆ. ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಾಗ್ಲೂ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಹೇಳು. ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು.
ಹೀಗೆ ಹತ್ಯೆ ಮಾಡೋಕೆ ಸಂಚು ನಡೆದಿರೋದನ್ನ ಎಂಎಲ್ಸಿ ರಾಜೇಂದ್ರರಿಗೆ ತಲುಪಿಸಬೇಕು ಅಂತ ಪುಷ್ಪ ರಾಕಿ ಜೊತೆ ಹೇಳಿದ್ದಾಳೆ. ಸರ್ ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡುಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ, ಕೇಳಂಗಿರೋ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನು ಅಷ್ಟೇನೆ. ಎಸ್, ಪುಷ್ಪ ರಿವೀಲ್ ಮಾಡಿದ್ದ ಮರ್ಡರ್ ಸಂಚಿನ ಕಹಾನಿಯನ್ನ ರಾಕಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ. ಹೀಗೆ ರೆಕಾರ್ಡ್ ಆಗಿದ್ದ ಆಡಿಯೋ ಎಂಎಲ್ಸಿ ರಾಜೇಂದ್ರಗೆ ತಲುಪಿತ್ತು. ಬಳಿಕ ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ರು. ಆಡಿಯೋದಲ್ಲಿರೋ ಆರೋಪಿ ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಎಂಬುವರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಇದೀಗ ಆಡಿಯೋದಲ್ಲಿರೋ ಪುಷ್ಪ ಎಂಬ ಮಹಿಳೆ ಸೇರಿ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಆಡಿಯೋ ಹಲ್ಚಲ್ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಸಿಐಡಿ ಕಡೆ ಬೆರಳು ತೋರಿಸಿ ಕಾಲ್ ಕಿತ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಮಧುಗಿರಿಯಲ್ಲಿ ಹನಿ ಸಂಚಿನಿಂದ ಶುರುವಾದ ಟ್ರ್ಯಾಪ್ ಕಹಾನಿ ಸುಪಾರಿವರೆಗೂ ಬಂದು ನಿಂತಿದೆ. ಇದೀಗ ಆಡಿಯೋ ಆಧರಿಸಿ ಪೊಲೀಸರು ಸುಪಾರಿಯ ಜಾಡು ಹಿಡಿದಿದ್ದಾರೆ. ಹತ್ಯೆ ಸಂಚಿನ ಹಿಂದೆ ಇರೋದು ಯಾರು? ರಾಜೇಂದ್ರ ಕೊಲೆಗೆ ಸ್ಕೆಚ್ ಹಾಕುವಷ್ಟು ವೈಷಮ್ಯ ಏನು ಅನ್ನೋದು ತನಿಖೆ ಬಳಿಕ ಅಷ್ಟೇ ಗೊತ್ತಾಗಬೇಕಿದೆ. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.